ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಧರ್ಮದ ನಶೆ ನೆತ್ತಿಗೇರಿದಾಗ ಮನುಷ್ಯ ಹುಚ್ಚ ಆಗ್ತಾನಂತೆ. ಆ ಥರದ ಹುಚ್ಚಿನ ಒಬ್ಬನ ಕತೆ ಮತ್ತು ಆ ಥರದ ಹುಚ್ಚುಗಳನ್ನು ಇಟ್ಟುಕೊಂಡಿರುವವರ ಕಥೆಯನ್ನು ನಾನು ಇವತ್ತು ಹೇಳಬೇಕಂತ ಬಂದಿದ್ದೀನಿ. ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ನಾನು ತುಂಬ ಗೌರವಿಸುವ, ಅಭಿಮಾನಿಸುವ ಸ್ವಾಮೀಜಿಗಳು. ಯಾಕೆಂದರೆ ಅವರನ್ನು ನಾನು ಓದ್ಕೊಂಡಿದ್ದೀನಿ, ಅವ್ರ ಬಗ್ಗೆ ನಾನು ಬರೆದಿದ್ದೀನಿ. ಹಾಗಾಗಿನೇ ಅವರನ್ನು ಬಹಳ ಗೌರವದಿಂದ ಕಾಣುತ್ತೀನಿ. ಆ ಕಾರಣಕ್ಕೆ ಅವರನ್ನು ಕಾಯಕ ಯೋಗಿ, ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು ಅಂತ ಕರೀತಾರೆ. ನಾನು ಯಾವಾಗಲೂ ದೇವರು ಅನ್ನುವಂಥ ವಿಚಾರ ಬಂದಾಗ ಹೇಳ್ತಾ ಇರ್ತೀನಿ. ದೇವರು ಅಂದರೆ ಅದೊಂದು ಅಗೋಚರ ಶಕ್ತಿ ಅನ್ನೋದಕ್ಕಿಂತ ದೇವರು ಅಂದರೆ ನಾವು ಮಾಡುವ ಸತ್ಕರ್ಮಗಳಲ್ಲಿದ್ದಾನೆ. ದೇವರು ನಾವು ಮಾಡುವ ಒಳ್ಳೆಯ ಕೆಲಸಗಳಲ್ಲಿದ್ದಾನೆ. ನಾವು ಒಳ್ಳೆಯದನ್ನು ಬಯಸಿದರೆ, ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದು ದೇವರು. ಕೆಟ್ಟದ್ದನ್ನು ಮಾಡಿದರೆ ಅಲ್ಲಿ ದೇವರು ಇರಲ್ಲ. ಈ ನಂಬಿಕೆಯ ಜೊತೆಗೆ ಬದುಕೊಂಡು ಹೋಗಬೇಕು. ದೇವರು ಇದ್ದಾನೋ ಇಲ್ಲವೋ ಅನ್ನೋದಕ್ಕಿಂತನೂ ದೇವರು ಎಲ್ಲಿದ್ದಾನೆ, ಯಾವ ರೂಪದಲ್ಲಿದ್ದಾನೆ, ಅವನು ನಮ್ಮೊಳಗಡೆ ಹೇಗಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಹೋದರೆ ದೇವರ ಅಸ್ತಿತ್ವದ ಬಗ್ಗೆ ಹೆಚ್ಚು ಚರ್ಚೆಗಳೇ ನಡೆಯೋದಿಲ್ಲ. ನಾನು ಯಾವಾಗಲೂ ಅದನ್ನು ಹೇಳ್ತಾ ಬರುತ್ತೀನಿ. ಎಲ್ಲೆಲ್ಲೋ ದೇವರನ್ನ ಹುಡುಕಬೇಡಿ, ನಮ್ಮೊಳಗಡೆ ನಾವು ದೇವರನ್ನು ಹುಡುಕೊಳ್ಳೋಣ, ನಮ್ಮೊಳಗಡೆ ದೇವರನ್ನು ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತೀವಿ. ಹಾಗಂತ ಮೈ ಮೇಲೆಲ್ಲ ದೇವರು ಬರೋದು, ಆಮೇಲೆ ರಾತ್ರಿ ಕನಸಲ್ಲಿ ದೇವರು ಬಂದುಬಿಟ್ಟು ಹಾಗೆ ಮಾಡೋಕ್ಕೆ ಹೇಳ್ದ, ಹೀಗೆ ಮಾಡೋಕ್ಕೆ ಹೇಳ್ದ ಅಂತ ಹೇಳ್ಬಿಟ್ಟು ಜನರನ್ನು ಯಾಮಾರಿಸೋದು, ಈ ಥರದ ಸುಳ್ಳು ಪೊಳ್ಳು ಕಥೆಗಳನ್ನು ಹೇಳೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇವೆಲ್ಲ ಬೇರೆ ಥರ ಹೋಗ್ತವೆ. ಮೈ ಮೇಲೆ ದೇವರು ಬರೋದಂತೆ, ಇನ್ನೊಂದು ಬರೋದಂತೆ, ಇವನ್ನೆಲ್ಲ ನಾವು ನಂಬಕ್ಕೆ ಹೋಗಬಾರ್ದು. ಅವೆಲ್ಲ ಮೌಢ್ಯ. ಓಕೆ ಸ್ನೇಹಿತರೆ, ವಿಚಾರಕ್ಕೆ ಬರೋಣ. ಅವನ ಹೆಸರು ರಾಜ್ ಶಿವು ಅಲಿಯಾಸ್ ಶಿವಕೃಷ್ಣ ಅಂತ ಹೇಳಿ. ಈ ಶಿವಕೃಷ್ಣ ಅನ್ನೋನು ಏನು ಮಾಡ್ತಾನೆ, ಇದೇ ಬೆಂಗಳೂರಿನ ಬ್ಯಾಡ್ರಹಳ್ಳಿಯ ನಿವಾಸಿ ಅಂತೆ. ಅದ್ಯಾವುದೋ ಕಂಪ್ನಿಯಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾನೆ. ಆ ಕಂಪ್ನಿ ಹೆಸರು ಬೇಡ ಬಿಡಿ. ಈ ಅಯೋಗ್ಯರು ಮಾಡುವಂಥ ಇಂಥ ಕೆಟ್ಟ ಕೆಲಸಗಳಿಗೆ ಆ ಕಂಪ್ನಿ ಹೆಸರನ್ನು ಯಾಕ್ತಾರಣ. ಕೆಲಸ ಇಲ್ಲ, ಕೆಲಸ ಕೊಡಿ ಅಂತ ಹೋಗಿರ್ತಾರೆ ಅಯೋಗ್ಯರು. ಇವನು ಅಯೋಗ್ಯನೋ ಯೋಗ್ಯನೋ ಕೆಲಸ ಕೊಟ್ಟಿರ್ತಾರೆ. ಕೆಲಸ ಕೊಟ್ಟಿದ್ದ ತಪ್ಪಿಗೆ ಇಂಥ ಅಯೋಗ್ಯರು ಇಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಕೆಲಸ ಮಾಡೋದಕ್ಕೆ ಆ ಕಂಪ್ನಿನೇ ಯಾಕೆ ಟ್ಯಾಗ್ ಮಾಡಿ ಮಾತಾಡೋಣ, ಅದನ್ನು ಪಕ್ಕ ಕೇಳೋಣ. ಇವನು ರಾತ್ರಿ ಮಲಗಿದ್ನಂತೆ. ರಾತ್ರಿ ಮಲಗಿರ್ಬೇಕಾದ್ರೆ ಯೇಸು ಕ್ರಿಸ್ತ ಅವನ ಕನಸಲ್ಲಿ ಬಂದ್ರಂತೆ. ನೀನು ಏನು ಮಾಡ್ತೇವೆ ಗೊತ್ತಿಲ್ಲ, ಅಲ್ಲಿ ಗಿರಿನಗರದ ವೀರಭದ್ರನಗರ ಬಸ್ ಸ್ಟ್ಯಾಂಡ್ ಹತ್ರ ಶಿವಕುಮಾರ ಸ್ವಾಮೀಜಿ ಪ್ರತಿಮೆ ಇದೆ, ಅದನ್ನು ನೀನು ಪುಡಿ ಮಾಡು, ಕೆಡವು ಹಾಕ್ಬಿಡು ಅಂತ ಹೇಳಿದಂತೆ. ಇವನು ಬೆಳಗ್ಗೆ ಬೈಕ್ ತಗೊಂಡು ಹೋದ, ಸುಟ್ಗೆ ತಗೊಂಡೋಗ, ಟ್ರೈ ಮಾಡ್ದ, ಹೊಡೆದು ಟ್ರೈ ಮಾಡಿ ಅದು ವಿರೂಪ ಆಯಿತು ಪ್ರತಿಮೆ. ಏನು ಬೀಳ್ಸೋಕ್ಕಾಗಿಲ್ಲ. ಬೆಳಗ್ಗೆ ನೋಡಬೇಕಾದ್ರೆ ಶಿವಕುಮಾರ ಸ್ವಾಮೀಜಿಗಳ ಪ್ರತಿಮೆ ಹಿಂಗಾಗಿದೆ. ಜನಪರ ವೇದಿಕೆ 5 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದು. ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನೀವು ಇಮಿಡಿಯೇಟಾಗಿ ಕ್ರಮ ತೊಗೋಬೇಕು ಅಂತೇಳಿ. ಸಿಟ್ಟು ಬರುತ್ತೆ. ಒಳ್ಳೆ ಕತೆ ಆಯ್ತಲ್ಲ. ಈಗ ಏನಾಗ್ಬಿಟ್ಟಿದೆ ನನ್ನ ದೇಶದೊಳಗಡೆ, ಈ ಹಿಂದೂ ಮುಸ್ಲಿಮು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅನ್ನೋ ಕಾನ್ಸೆಪ್ಟ್ನಲ್ಲಿ ಭಾಳ ದೊಡ್ಡ ವಿವಾದಗಳು, ಚರ್ಚೆಗಳಾಗ್ತಾ ಇರಬೇಕಾದ್ರೆ ಈ ಪ್ರತಿಮೆ ವಿರೂಪಗೊಳಿಸೋದು ಇದು ಏನೇನೋ ತಿರುವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಪೊಲೀಸರು ಎಲ್ಲ CCTVಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಒಬ್ಬ ಸಿಕ್ಕಾಕೊಳ್ತಾನೆ. ಎತ್ತಾಕೊಂಬರ್ತಾರೆ. ನಿನ್ನೆ ಅರೆಸ್ಟ್ ಮಾಡಿದ್ರು ಅವನ್ನ. ಎತ್ತಕ್ಕ ಬಂದ್ಬಿಟ್ಟು ಏನೋ ನಿನ್ನ ಕತೆ, ಯಾಕೆ ಹಿಂಗೆ ಮಾಡಿದೀಯಾ ಅಂತ ಕೇಳ್ತಾರೆ, ಎನ್ಕ್ವೈರಿ. ಅವ್ನು ಹೇಳ್ತಾರೆ, ರಾತ್ರಿ ಮಲಗಿದ್ದೆ, ಯೇಸು ಕ್ರಿಸ್ತ ಕನ್ಸಲ್ಲಿ ಬಂದುಬಿಟ್ಟು ಹಿಂಗೆ ಮಾಡು ಅಂತ ಹೇಳ್ದೆ, ನಾನು ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಅಲ್ಲ ಕಣೋ, ನಿನ್ನ ಹೆಸರು ಶಿವಕೃಷ್ಣ ಅಂತಿದೆ, ಯೇಸು ಕ್ರಿಸ್ತ ಹೆಂಗ್ಲ ಅಂದರೆ 7 ವರ್ಷದ ಹಿಂದೆ ನಾನು ಮತಾಂತರ ಆಗಿದ್ದೆ ಕ್ರೈಸ್ತ ಧರ್ಮಕ್ಕೆ ಅಂತ ಹೇಳ್ತಾನೆ. ಹಾಗೆ ವಿಚಾರಣೆ ವೇಳೆಗೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದಮೇಲೆ ಹಿಂದೂ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದ. ಏನೋ ಭಿತ್ತಿಪತ್ರ ಅಂತೆ, ಅದೇನೋ ಸ್ಕ್ಯಾನ್ ಅಂತೆ, ಏನೇನೋ ಕಥೆಗಳೆಲ್ಲ ಬರ್ತಾ ಇದ್ದಾವೆ. ಅದು ಏನು ಬೇಕಾದ್ರೆ ಆಗಲಿ. ಈ ಮತಾಂತರ ಅನ್ನೋದೇನು ಗೊತ್ತಾ, ಬಲವಂತವಾಗಿ ಆದಾಗ ತಪ್ಪು. ಮತಾಂತರ ಅಂತಲ್ಲ, ಬಲವಂತವಾಗಿ ಏನಾದರೂ ತಪ್ಪೇ. ಬಲವಂತವಾಗಿ ಏನೇ ದುಷ್ಕೃತ್ಯನೋ, ಕೃತ್ಯನೋ, ಒಳ್ಳೆಯ ಕೃತ್ಯನೋ, ಒಟ್ಟಿನಲ್ಲಿ ಬಲವಂತವಾಗಿ ಏನು ನಡೆದರೂ ಕೂಡ ನನ್ನ ದೇಶದ ಕಾನೂನು ನಡೆಯಲು ತಪ್ಪು. ಸ್ವಇಚ್ಛೆಯಿಂದ ನಾನು ಮತಾಂತರ ಆಗ್ತೀನಿ, ಅದು ನನ್ನ ಇಷ್ಟ. ನನಗೆ ಹಿಂದೂ ಧರ್ಮನೋ, ಕ್ರೈಸ್ತ ಧರ್ಮನೋ, ಆಮೇಲೆ ಇಸ್ಲಾಂ ಧರ್ಮನೋ ಸ್ವೀಕಾರ ಮಾಡೋದಕ್ಕೆ ನನಗೆ ಆಸಕ್ತಿ ಇತ್ತಂದರೆ, ಇಷ್ಟ ಇತ್ತಂದರೆ ನಾನು ಆಗ್ಬೋದು. ಅದರಲ್ಲಿ ಏನು ಸಮಸ್ಯೆಗಳೇನೇ ಇಲ್ಲ. ಆದರೆ ಬಲವಂತವಾಗಿ ಏನೇ ಆದರೂ ತಪ್ಪು. ಆಯ್ತಪ್ಪ, ಇವನು ಮತಾಂತರ ಆದ ಅಂತ ಇಟ್ಕೊಳ್ಳಿ, ಸ್ವಇಚ್ಛೆಯಿಂದ ಆದಂತಲೇ ಇಟ್ಕೊಳ್ಳಿ. ಆದಮೇಲೆ ಬಿಟ್ಟು ಬಂದ ಧರ್ಮದ ವಿರುದ್ಧ ಸಂಚನ ರೂಪಿಸಬಾರ್ದು. ಫೂಲ್, ಅಯೋಗ್ಯ, ನಾನ್ಸೆನ್ಸು, ಈ ತಲೆಯಲ್ಲಿ ಏನು ಸಗಣಿ ತುಂಬ್ಕೊಂಡಿದ್ದೀನೋ, ನಿನ್ನ ಮತಾಂತರ ಆಗಿದ್ದು ನಿನ್ನಿಷ್ಟ, ಅದರ ಬಗ್ಗೆ ನಮ್ಗೆ ಯಾವ ಪ್ರಶ್ನೆಗಳು ಇಲ್ಲ. ಆ ಥರ ಮತಾಂತರ ಆದರೆ ಯಾರ ಬಗ್ಗೆನೂ ನಾವು ಪ್ರಶ್ನೆ ಮಾಡಲ್ಲ. ಇಚ್ಛೆಯಿಂದ ಏನಾದರೂ ಕೂಡ ಓಕೆ.
ನೀನು ಇದ್ದ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋದ್ಮೇಲೆ ಈ ಧರ್ಮದ ನ್ಯೂನ್ಯತೆಗಳನ್ನು ನೀನು ಮಾತಾಡೇ ಆಡಬಾರ್ದು ಅಂತ ಏನಿಲ್ಲ. ಅಥವಾ ಕ್ರೈಸ್ತ ಧರ್ಮದವನು ನಾಳೆ ಹಿಂದೂ ಧರ್ಮಕ್ಕೆ ಬಂದಮೇಲೆ ಆ ಧರ್ಮದ ನ್ಯೂನ್ಯತೆಗಳನ್ನು ಮಾತಾಡದೇ ಇರಬೇಕು ಅಂತ ಏನೂ ಇಲ್ಲ. ನಾಳೆ ಮುಸಲ್ಮಾನ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಬಂದವನು ಮುಸಲ್ಮಾನ ಧರ್ಮದ ನ್ಯೂನತೆಗಳನ್ನು ಮಾತಾಡಬಾರ್ದು ಅಂತ ಏನೂ ಇಲ್ಲ. ಒಂದು ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗ್ಬಿಟ್ಟು ಆ ಧರ್ಮದಲ್ಲಿ ಕೂತ್ಕೊಂಡು ಈ ಧರ್ಮವನ್ನು ಮಾತಾಡೋದಲ್ಲ. ಈ ಧರ್ಮದಲ್ಲಿ ಇದ್ದುಕೊಂಡೇ ಈ ಧರ್ಮದ ನ್ಯೂನತೆಗಳನ್ನು ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಹೇಳ್ಬೋದು ನಾವು ಯಾವ ಧರ್ಮದಲ್ಲಿದ್ದೀವೋ ಆ ಧರ್ಮದ ವಗೈರೆಗಳನ್ನು ನಾವು ಮಾತಾಡಬಹುದು, ಖಂಡಿಸಬಹುದು, ಪ್ರೀತಿಸಬಹುದು, ಅಭಿಮಾನಿಸಬಹುದು. ಎಲ್ಲ ಹಕ್ಕುಗಳನ್ನು ನನ್ನ ದೇಶದ ಕಾನೂನು ನಮಗೆ ಕೊಟ್ಟಿದೆ. ಆ ಮಟ್ಟಿಗೆ ನಾವು ಸ್ವತಂತ್ರರಾಗಿದ್ದೇವೆ. ಆದರೆ ನೀನು ಆ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಈ ಧರ್ಮಕ್ಕೆ ಸಂಬಂಧಪಟ್ಟಂಥ ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆಯನ್ನು ವಿರೂಪಗೊಳಿಸಿದ್ದು ಮಾತ್ರ ಸರಿಯಲ್ಲ ಅನ್ನೋದನ್ನೇ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಬಂದಿದ್ದೀನಿ. ನಿನಗೆ ಶಿವಕುಮಾರ ಸ್ವಾಮೀಜಿಯವ್ರ ಬಗ್ಗೆ ನಾನು ಹೇಳಬೇಕಂತಿದ್ದೀನಿ. ಯಾಕಂದರೆ ನಿಮಗೆಲ್ಲ ಓದಲ್ಲ, ಏನಾದರೂ ಓದಿದ್ರೆ ಸರಿಯಾಗಿ ಓದಲ್ಲ, ತಿಳ್ಕೊಳ್ಳಲ್ಲ, ವ್ಯಕ್ತಿಗಳ ಬಗ್ಗೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳಲ್ಲ. ಹೇಗೆ ಮೊಹಮ್ಮದ್ ಪೈಗಂಬರ್ ಅವರನ್ನು ವಿರೋಧಿಸುವ ಒಂದಿಷ್ಟು ಮನಸ್ಥಿತಿಗಳಿದ್ದಾವೋ, ಹೇಗೆ ಯೇಸು ಕ್ರಿಸ್ತನನ್ನು ವಿರೋಧಿಸುವ ಮನಸ್ಥಿತಿಗಳಿದ್ದಾವೋ, ಹೇಗೆ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂಥ ದಾರ್ಶನಿಕರು, ಸ್ವಾಮೀಜಿಗಳು, ಹಿರಿಯರ ಬಗ್ಗೆ ಲೂಸ್ ಟಾಕ್ ಮಾಡುವ, ಆ ಮೂಲಕ ಸಮಾಜದಲ್ಲಿ ಅಶಾಂತಿಯನ್ನು ಬಿತ್ತುವ ಪ್ರಯತ್ನ ಮಾಡುವಂಥ ಯಾವುದೇ ಮುಖವಾಡಗಳು ಅಥವಾ ಯಾವುದೇ ಅಯೋಗ್ಯರಿಗೂ ಓದಲ್ಲ. ಕೆಲವರು ಓದಿರ್ತಾರೆ, ಅಲ್ಲಿರೋ ಒಳ್ಳೆ ಅಂಶಗಳಿಂದ ನನಗೇನು ಲಾಭ ಆಗಲ್ಲ ಅಂತೇಳಿ ಅದನ್ನು ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನವನ್ನು ಈ ಬಾಡಿಗೆ ಭಾಷಣಕಾರರು ಹಲವರು ಮಾಡ್ತಾ ಬರ್ತಾರೆ. ಎಲ್ಲ ಧರ್ಮದಲ್ಲೂ ಇದ್ದಾರೆ ಈ ಕಿತಾಪತಿಗಳು. ಮೊನ್ನೆ ನಾನು ಬರ್ಕೊಂಡಿದ್ದೆ, ಏನಾಗ್ಬಿಟ್ಟಿದೆ ಈ ಧರ್ಮಗಳ ಕತೆ. ಯಾವುದೇ ಧರ್ಮ, ಅದು ಹಿಂದೂ ಧರ್ಮ ಆಗಲಿ, ಮುಸ್ಲಿಂ ಧರ್ಮ ಆಗಲಿ, ಕ್ರೈಸ್ತ ಧರ್ಮ ಆಗಲಿ, ಈ ಧರ್ಮಗಳ ಕತೆ ಏನಾಗ್ಬಿಟ್ಟಿದೆ ಇತ್ತೀಚೆಗೆ. ಮಹಾಮಹಾಗುರುಗಳು ಆ ಧರ್ಮಗಳಿಗೆ ಸಲ್ಲಿಸಿದ ಸೇವೆ ಇದೆಲ್ಲ ಬೇರೆ ಕತೆ, ಇವೆಲ್ಲ ಬೇರೆ ದಿಕ್ಕು. ಏನಾಗ್ಬಿಟ್ಟಿದೆ, ಈ ತಲೆ ಹಿಡಕರು, ಚಿಂದಿ ಚೋರುಗಳು, ನಮಕರಾಮಿಗಳು ಇವರೆಲ್ಲರೂ ಧರ್ಮ ರಕ್ಷಣೆಗೆ ನಿಂತುಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದೆ, ಈ ಧರ್ಮಗಳು ಅಷ್ಟು ಬರಗಟ್ಟಿದೆಯಾ ಇಂಥ ಚಿಂದಿ ಚೋರುಗಳು, ನಮಕರ್ಮಗಳು, ತಲೆ ಹಿಡಕರಿಂದ ರಕ್ಷಣೆ ಮಾಡಿಸಿಕೊಳ್ಳುವಷ್ಟು ಅಂತ ಬರ್ಕೊಂಡಿದ್ದೆ ನಾನು. ಇದೊಂದು ಕತೆ. ಈ ಶಿವಕೃಷ್ಣನಿಗೆ ನಾವೀಗ ಸ್ವಲ್ಪ ಶಿವಕುಮಾರ ಸ್ವಾಮೀಜಿಗಳ ಕತೆ ಹೇಳಬೇಕು. ಸ್ಫುಟವಾಗಿ ನಾನು ಹೇಳ್ತೇನೆ, ಯಾಕಂದರೆ ಇವತ್ತು ಸ್ವಾಮೀಜಿಗಳು ಹೇಗಿದ್ದಾರೆ ಅಂತ ನಾನು ನೋಡ್ಕೊಂಡು ಬಂದಿದ್ವಿ. ಚಿಕ್ಕ ಮಕ್ಕಳನ್ನು ಬಿಡದೆ ರೇಪ್ ಮಾಡಿ ಜೈಲಿಗೆ ಹೋದಂಥ ಸ್ವಾಮೀಜಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸ್ವಾಮಿ ಅಂದರೆ ಅದು ಬೇರೆ, ಆ ಜ್ಞಾನನೇ ಬೇರೆ. ಅವರನ್ನು ಕೈ ಎತ್ತಿ ಮುಗಿತೀವಿ, ಗೌರವಿಸ್ತೀವಿ, ಅಭಿಮಾನಿಸ್ತೀವಿ, ಅವ್ರ ಮಾತನ್ನು ಕೇಳ್ತೀವಿ. ನಾವು ಯಾರ ಮಾತು ಕೇಳದೇ ಇದ್ರೆ ಒಂದು ಸ್ವಾಮೀಜಿ ಹೇಳ್ದ ಅಂದರೆ ಕೇಳ್ಕೊಂಡ್ಬಿಡ್ತೀವಿ, ಒಬ್ಬ ಮೌಲಾನ ಹೇಳ್ದ ಅಂದರೆ ಕೇಳ್ತೀವಿ, ಒಬ್ಬ ಪಾದ್ರಿ ಹೇಳ್ದ ಅಂದರೆ ಕೇಳ್ತೀವಿ. ಯಾಕಂದರೆ ಅವ್ರಿಗೆ ನಾವು ಆ ಸ್ಥಾನದಲ್ಲಿ ಕೂರಿಸಿದ್ದೀವಿ, ಅವ್ರಿಗೆ ಆ ಗೌರವವನ್ನು ಕೊಟ್ಟಿದ್ದೀವಿ. ಅವ್ರು ಚಿಕ್ಕ ಮಕ್ಕಳನ್ನೆಲ್ಲ ರೇಪ್ ಮಾಡ್ತಾರೆ ಅಂದರೆ ಹೇಗಿದು? ಇತ್ತೀಚೆಗೆ ಒಬ್ಬ ಜೈಲಿಗೆ ಹೋಗಿ ಬಂದ, ಚಿತ್ರದುರ್ಗದ ಮಠದ ಸ್ವಾಮೀಜಿ ಮಕ್ಕಳನ್ನೇನೋ ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದ. ದಟ್ಸ್ ಆರೋಪಿ, ನೀನು ಅಪರಾಧಿ ಅಂತ ಸಾಬೀತಾಗಿಲ್ಲ. ಅದಾದಮೇಲೆ ಬಟ್ ನೋಡಿ ಯಾವ ಪರಿಸ್ಥಿತಿ, ಬೆಂಕಿ ಇಲ್ಲದೆ ಹೊಗೆ ಆಡ್ತದ. ಅದೇ ಥರ ಈ ಎಷ್ಟು ಸ್ವಾಮೀಜಿಗಳು, ಕಾಳಿ ಕೋಳಿ ಅನ್ನೋ ಸ್ವಾಮಿಗಳೆಲ್ಲ ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಕೆಲಸವನ್ನು ಮಾಡ್ತಾರೆ. ಮೊನ್ನೆ ಒಕ್ಕಲಿಗರ ಸ್ವಾಮಿ ಒಬ್ಬರು ಮುಸಲ್ಮಾನ್ ಓಟೇ ಹಾಕಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ವಿರುದ್ಧವಾಗಿ ಮಾತಾಡ್ತಾರೆ. ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಆಮೇಲೆ ಪೇಜಾವರ ಮಠಾಧೀಶರು ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಅಂತ ಹೇಳ್ತಾರೆ. ಇವತ್ತು ಯಾವ ಸಂವಿಧಾನ ಇವರಿಗೆ ಮಾತನಾಡಲು ಅವಕಾಶ ಕೊಟ್ಟಿದೆಯೋ, ಯಾವ ಸಂವಿಧಾನ ಇವರಿಗೆ ಬದುಕನ್ನು ಕೊಟ್ಟಿದೆಯೋ, ಯಾವ ಸಂವಿಧಾನದ ಅಡಿಯಲ್ಲಿ ಅವರು ಉಸಿರಾಡ್ತಿದ್ದಾರೋ ಆ ಸಂವಿಧಾನ ಬೇಡ ಅಂತೆ. ನಮಗೆ ಗೌರವಿಸುವ ಸಂವಿಧಾನ ಬೇಕು ಅಂದರೆ ಅರ್ಥ ಏನು? ಈ ಸಂವಿಧಾನ ಬೇಡ ಅಂತಲ್ವಾ? ಚಿಕ್ಕ ಮಕ್ಕಳಿಗೆ ಅರ್ಥ ಆಗಲ್ವಾ? ಆಮೇಲೆ ಹೇಳ್ತಾರೆ ನಾವು ಸಂವಿಧಾನದ ಬಗ್ಗೆ ಮಾತಾಡಿಲ್ಲ. ಹಾಗಾದರೆ ಏನು? ಯಾರು ಮೂರ್ಖರು? ಯಾರನ್ನ ಮಂಗಗಳು ಅನ್ಕೊಂಡಿದ್ದೀರಿ? ಗೌರವಿಸುವ ಸಂವಿಧಾನ ಬೇಕು ಅಂದರೆ ಈಗಿರುವ ಸಂವಿಧಾನದಲ್ಲಿ ನಮಗೆ ಗೌರವ ಸಿಗ್ತಾ ಇಲ್ಲ ಅಂತ ಅಲ್ವಾ? ಎಸ್, ಅಫ್ಕೋರ್ಸ್, ನಾನು ಅದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ ನೋಡಿ. ಈಗಿರುವ ಸಂವಿಧಾನ ಶೋಷಿತ ಪರವಾಗಿದೆ, ಸಾಮರಸ್ಯದ ಪರವಾಗಿದೆ, ಸಮಾನತೆಯ ಪರವಾಗಿದೆ. ನಿಮಗೆ ಮೊದಲಿಂದನೂ ಈ ಸಮಾಜವನ್ನು, ಆ ಶೋಷಿತ ಸಮಾಜವನ್ನು ತುಳಿದು ಬದುಕಿನ ಅಭ್ಯಾಸ ಇರಬೇಕು. ಅದನ್ನೇನು ಭಾಳ ಬಿಡಿಸಿ ಹೇಳ್ಬೇಕಂತೇನಿಲ್ಲ, ಜಗತ್ತಿಗೆ ಗೊತ್ತಿರೋ ಸತ್ಯ ಅಲ್ವಾ? ಮತ್ತೇನು ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಬೇಕು. ಹಾಗಾಗಿ ನಿಮಗೆ ತುಳಿತಕ್ಕೊಳಗಾದ ಸಮಾಜ ಸದಾ ತುಳಿಸ್ಕೊಂಡೇ ಇರಬೇಕು, ಆವಾಗ ನಮಗೆ ಗೌರವ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ದೀರೇನೋ.
ಈ ಸಂವಿಧಾನ ನಿಮ್ಮ ಶ್ರೇಷ್ಠತೆಯ ವಿರುದ್ಧವಾಗಿರೋದ್ರಿಂದ, ಸಮಾನತೆಯ ಪರ ಆಗಿರೋದ್ರಿಂದ ನೀವು ಇದರ ವಿರೋಧಿಗಳೇ. ಆದರೆ ಹೇಳ್ತೀರಾ, ನಾ ಹಾಗೆ ಹೇಳೇ ಇಲ್ಲ, ಸಂವಿಧಾನ ಮಾತೇ ಆಡಿಲ್ಲ, ಕಾನೂನು ಕ್ರಮ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನುಣುಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀರಾ. ಹಾಗಾಗಿನೇ ನಿಮಗೆ ಮನಗೂಳಿ ಸ್ವಾಮೀಜಿಗಳು ಭಾಳ ಚೆನ್ನಾಗಿ ಉತ್ತರ ಕೊಟ್ಟರು. ಅದೇನನ್ನೋದನ್ನು ಇಡೀ ಕರ್ನಾಟಕ ಕೇಳಿಸ್ಕೊಂಡಿದೆ. ಟೈಮ್ ಇದ್ದರೆ ನೀವು 1-2 ನಿಮಿಷ ಕೇಳಿಸ್ಕೊಳ್ಳಿ. ನಾನು ಶಿವಕುಮಾರ ಸ್ವಾಮೀಜಿಯವರ ಕತೆ ಹೇಳ್ಬೇಕಂತ ಬಂದಿದ್ದೆ ಇವತ್ತು. ಇದನ್ನು ಕೇಳಿಸ್ಕೊಂಡ ಮೇಲೆ ಇಮ್ಮಿಡಿಯೇಟಾಗಿ ಶಿವಕುಮಾರ ಸ್ವಾಮೀಜಿಗಳ ಕತೆ ತಿಳ್ಕೊಳ್ಳೋಣ. ಭಾಳ ಅದ್ಭುತವಾದ ಕತೆ, ಸಣ್ಣ ಕತೆ, 1-2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಪೇಜಾವರ ಶ್ರೀಗಳು ಅವರು ಭಾರತದ ಸಂವಿಧಾನದ 4 ಗಾಲಿಗಳು ಯಾವಂದ್ರ ಬುದ್ಧ ದೇವನ ಶಾಂತಿ, ಬಸವ ತಂದೆಯ ಸಮಾನತೆ, ರಾಷ್ಟ್ರಪಿತ ಗಾಂಧೀಜಿಯ ಅಹಿಂಸೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಾಮಾಜಿಕ ನ್ಯಾಯ, ಇದನ್ನು ಒಳಗೊಂಡಂತದ್ದು ನಮ್ಮ ಭಾರತೀಯ ಸಂವಿಧಾನ. ತಮಗೆ ಮತ್ತು ತಮ್ಮ ಕುಲಕ್ಕೆ ಈ ಮೇಲಿನ 4 ಬೇಕಾಗಿಲ್ಲ. ಪೇಜಾವರ ಶ್ರೀಗಳಿಗೆ ತಾವು ಜಾತಿವಾದಿಗಳು ಇದ್ದೀರಿ, ತಾವು ಮನುವಾದಿಗಳು ಇದ್ದೀರಿ, ತಾವು ಜಡವಾದಿಗಳು ಇದ್ದೀರಿ, ತಾವು ಮೌಢ್ಯವಾದಿಗಳು ಇದ್ದೀರಿ, ತಾವು ಅಸಮಾನತಾವಾದಿಗಳು ಇದ್ದೀರಿ. ತಮಗೆ ಲಿಂಗಾಯತರು ಬೇಡ, ತಮಗೆ ದಲಿತರು ಬೇಡ, ತಮಗೆ ಮುಸ್ಲಿಮರು ಬೇಡ, ತಮಗೆ ಕ್ರಿಶ್ಚಿಯನ್ನರು ಬೇಡ, ತಮಗೆ ಸಿಖ್ಖರು ಬೇಡ, ಬೌದ್ಧರು ಬೇಡ, ಪಾರ್ಸಿಗಳು ಬೇಡ, ಕೊನೆಗೆ ತಮಗೆ ಹಿಂದೂಗಳು ಸಹಿತ ಬೇಡ. ಯಾಕೆ ಈ ಮಾತು ಒತ್ತು ಹೇಳಕತ್ತೀನಿ ಅಂದ್ರ, ಆ ಪೇಜಾವರ ಶ್ರೀಗಳು ಮುಂದಿನ ಶ್ರೀಗಳು ಹೇಳ್ಬಿಟ್ಟಾರ, ನಾವು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಾರ. ಅವ್ರು ಕಟ್ಕೊಂಡು ಏನು ನೀವು ಭಾರತದಲ್ಲಿರುವ ಹಿಂದೂಗಳ ನಂತರ ಏನು ಅವ್ರು ತಗೊಂಡೇನು ಬೆಂಕಿ ಹಚ್ತೀರಿ? ಅದಕ್ಕೆ ಏಕೆಂದರೆ ತಾವು ಈ ಭಾರತ ಭೂಮಿಯವರೇ ಅಲ್ಲ. ಯಾಕಂದ್ರೆ ಇವ್ರನ್ನ ಯಾರು ನೀವು ಒಪ್ಕೊಳಕತ್ತೀರಪ್ಪ ಅಲ್ಲ ಅಂದ್ರೆ ನೀವು ಈ ಭಾರತ ಭೂಮಿಯವರೇ ಅಲ್ಲ. ತಾವು ಮಧ್ಯ ಏಷ್ಯಾದಿಂದ ದನ ಕಾಯುತ್ತಾ ಭಾರತಕ್ಕೆ ಬಂದವರು, ದನ ಕಾಯುವವರು ತಾವಾಗಿದ್ದೀರಿ. ಅತಿಥಿ ದೇವೋಭವ ಎಂದು ಸ್ಥಳ ಆಶ್ರಯವನ್ನು ಕೊಟ್ಟವರಿಗೆ ತುಳಿದು ನಮ್ಮ ತಲೆಯ ಮೇಲೆ ಕಾಲು ಇಡುತ್ತಿದ್ದೀರಿ. ನಮಗೆ ನಮ್ಮ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ಸುಖವಾಗಿ ಇದ್ದೇವೆ. ನಮಗೆ ಭಾರತದ ಸಂವಿಧಾನ ಸರಿ ಕಾಣುತ್ತಿಲ್ಲ ಎಂದರೆ ತಾವು ಭಾರತವನ್ನು ತೊರೆಯಿರಿ. ಆದಷ್ಟು ಬೇಗ ತಾವು ತಮ್ಮ ಶಿಷ್ಯರನ್ನು, ತಮ್ಮ ಬಳಗವನ್ನು ಕರೆದುಕೊಂಡು ಪೇಜಾವರ ಶ್ರೀಗಳು ಭಾರತವನ್ನು ಬಿಟ್ಟು ತೊಲಗಿ ಹೋಗಬೇಕು. ಸ್ನೇಹಿತರೆ, ಪ್ರಪಂಚದಲ್ಲಿ ಧರ್ಮ ಯಾವುದು ಅಂದರೆ ಒಂದೇ ಧರ್ಮ, ಅದು ಮನುಷ್ಯ ಧರ್ಮ. ಕತ್ತಲಲ್ಲಿ ಇರುವವನನ್ನ ಬೆಳಕಿಗೆ ಕರೆಯೋದು ಧರ್ಮ, ಅನ್ನವಿಲ್ಲದವನಿಗೆ ಅನ್ನ ಇಕ್ಕೋದು ಧರ್ಮ, ಬಾಯಾರಿದವನಿಗೆ ನೀರುಣಿಸೋದು ಧರ್ಮ, ಮತ್ತೊಬ್ಬರ ಕಷ್ಟಕ್ಕೆ ನೆರವಾಗುವುದು ಧರ್ಮವೇ ಹೊರತು ಧರ್ಮ ಗುಡಿ ಗುಂಡಾರಗಳಲ್ಲಿ ನೆಲೆಸಿಲ್ಲ ಅಂತ ಹೇಳಿದ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಕೆಟ್ಟ ಯೋಚನೆಯನ್ನು ಕೂಡ ಮಾಡೋದು ತಪ್ಪಾಗುತ್ತೆ. ಮಾಗಡಿ ತಾಲೂಕಿನ ವೀರಾಪುರದ ಹೊನ್ನೇಗೌಡ ಮತ್ತು ಗಂಗಮ್ಮ ದಂಪತಿಗಳ 13 ಮಕ್ಕಳ ಪೈಕಿ ಕಿರಿಯ ಮಗ ಶಿವಣ್ಣ ಏಪ್ರಿಲ್ 1, 1908ರಲ್ಲಿ 13ನೇ ಮಗುವಾಗಿ ಜನಿಸಿದ ಶಿವಣ್ಣ ವೀರಾಪುರದಲ್ಲಿಯೇ ಇದ್ದ ಕೂಲಿ ಮಠದಲ್ಲಿ ಮರಳಿನ ಮೇಲೆ ಅಕ್ಷರ ತಿದ್ದುವ ಮೂಲಕ ಶೈಕ್ಷಣಿಕ ಜೀವನ ಆರಂಭಿಸ್ತಾರೆ. ಆನಂತರ ಪಾಲನಹಳ್ಳಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ತುಮಕೂರಿನ ನಾಗವಲ್ಲಿಯಲ್ಲಿ ಮಾಧ್ಯಮಿಕ ಶಿಕ್ಷಣ, ತುಮಕೂರಿನ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸ್ತಾರೆ. ಈ ಸಂದರ್ಭ ಆಗಿನ ಸಿದ್ಧಗಂಗಾ ಮಠಾಧಿಪತಿಗಳಾದ ಉದ್ದಾನ ಶಿವಯೋಗಿಗಳ ಒಡನಾಟ ಸಿಗುತ್ತೆ. ಮುಂದೆ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ಗೆ ಸೇರ್ತಾರೆ. ಬೆಂಗಳೂರಿನಲ್ಲಿ ಗುಬ್ಬಿ ತೋಟದಪ್ಪ ಧರ್ಮಛತ್ರದಲ್ಲಿ ಉಳ್ಕೊಂಡು ಸೆಂಟ್ರಲ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಕಟ್ಟುನಿಟ್ಟಾದ ವಿದ್ಯಾರ್ಥಿ ಜೀವನ ನಡೆಸ್ತಾರೆ. ವಿದ್ಯಾರ್ಥಿ ದಶೆಯಲ್ಲಿ ಸಿದ್ಧಗಂಗಾ ಮಠದ ಒಡನಾಟದಿಂದ ಉದ್ದಾನ ಸ್ವಾಮೀಜಿಗಳ ಹಾಗೂ ಮರಳಾರಾಧ್ಯರ ಅನುಭೂತಿ ಸಿಕ್ಕಿತ್ತು. 1930ರಲ್ಲಿ ಕಿರಿಯ ಶ್ರೀಗಳಾಗಿದ್ದ ಮರಳಾರಾಧ್ಯರು ಆಕಸ್ಮಿಕವಾಗಿ ಸಾವನ್ನಪ್ಪಿದ ನಂತರ ಉದ್ದಾನ ಸ್ವಾಮೀಜಿಗಳು ಶಿವಣ್ಣನೇ ಈ ಮಠದ ಉತ್ತರಾಧಿಕಾರಿ ಅಂತ ಘೋಷಿಸ್ತಾರೆ. ಎಲ್ಲರಂತೆ ಸಾಮಾನ್ಯರಾಗಿ ಕ್ರಿಯಾ ಸಮಾಧಿ ಕಾರ್ಯಕ್ಕೆ ಬಂದಿದ್ದ ಶಿವಣ್ಣನವರು ಹೋಗುವಾಗ ಕಾವಿ ರುದ್ರಾಕ್ಷಿಗಳನ್ನು ಧರಿಸಿದ ಸನ್ಯಾಸಿಯಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳಾಗಿ ಹಿಂದಿರುಗ್ತಾರೆ. ಮುಂದೆ ಪ್ರಥಮ ದರ್ಜೆಯಲ್ಲಿ ತೆರಗಡೆಯಾಗಿ ಸಿದ್ಧಗಂಗಾ ಮಠಕ್ಕೆ ಹಿಂದಿರುಗ್ತಾರೆ. ತಮ್ಮ ಪೂರ್ಣ ಸಮಯವನ್ನ ಮಠದ ಏಳಿಗೆಗೆ ಮೀಸಲಿಡ್ತಾರೆ. ಮುಂದೆ ಶ್ರೀ ಉದ್ದಾನ ಶಿವಯೋಗಿಗಳು ಶಿವೈಕ್ಯರಾದಾಗ ಮಠದ ಸಕಲ ಆಡಳಿತವು ಮಠದ ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆಗಳ ಯೋಗಕ್ಷೇಮದ ಜವಾಬ್ದಾರಿಯು ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಹಸ್ತಾಂತರವಾಗುತ್ತೆ. ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡ ಸಂದರ್ಭದಲ್ಲಿ ಮಠದ ಆದಾಯ ತುಂಬ ಕಡಿಮೆ ಇತ್ತು. ಮಠಕ್ಕೆಂದು ಮೀಸಲಾಗಿದ್ದ ಜಮೀನಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದು ಕಷ್ಟವಾಗಿತ್ತು. ಮಠದ ಭೂಮಿಯೆಲ್ಲ ಮಳೆಯಾಧಾರಿತವಾದದ್ದು ಮತ್ತು ತೊಡಕಾಗಿ ಅತಿವೃಷ್ಟಿ ಅನಾವೃಷ್ಟಿಗಳಂತಹ ಸಮಯದಲ್ಲಿ ಬಹಳ ಕಷ್ಟ ಆಗ್ತಿತ್ತು.
ಅದನ್ನೆಲ್ಲ ಧೈರ್ಯವಾಗಿ ಮೆಟ್ಟಿ ನಿಂತ ಶ್ರೀಗಳು ಭಕ್ತರ ಮನೆಗೆ ನಡ್ಕೊಂಡೇ ಹೋಗಿ ಅಲ್ಲಿಂದ ದವಸ ಧಾನ್ಯಗಳನ್ನು ತರ್ತಾ ಇದ್ರು. ಬರೀ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯಷ್ಟೇ ಅಲ್ಲದೆ ದಿನನಿತ್ಯ ಮಠದಲ್ಲಿ ನಡೆಯಬೇಕಾದ ಧಾರ್ಮಿಕ ಕಾರ್ಯಗಳ ಕಡೆ ಹೆಚ್ಚಿನ ಆಸ್ಥೆ ವಹಿಸಿದರು. ಶ್ರೀ ಉದ್ದಾನ ಸ್ವಾಮಿಗಳ ಆಶಯದಂತೆ ಯಾವುದೇ ತೊಡಕುಗಳಾಗದಂತೆ ಮಠದ ಶಿಕ್ಷಣ ಸಂಸ್ಥೆಗಳನ್ನು, ವಿದ್ಯಾರ್ಥಿ ನಿಲಯಗಳನ್ನು, ಪ್ರಸಾದ ನಿಲಯಗಳನ್ನು ಸಮರ್ಥವಾಗಿ ಮುನ್ನಡೆಸ್ತಾರೆ. ಅಷ್ಟರಲ್ಲಾಗಲೇ ಸ್ವಾತಂತ್ರ್ಯ ಕಂಡಿದ್ದ ಭಾರತ ಶಿಕ್ಷಣದ ಮಹತ್ವವನ್ನು ದೇಶದೆಲ್ಲೆಡೆ ಪಸರಿಸಲು ಹಾಗೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಪ್ರಾಮುಖ್ಯತೆಯನ್ನು ತಿಳಿಸಲು ಮುಂದಾಗಿತ್ತು. ಆದರೆ ಸಿದ್ಧಗಂಗೆಯಲ್ಲಿ ಅದಾಗಲೇ ಅವೆಲ್ಲವೂ ಕಾರ್ಯರೂಪಕ್ಕೆ ಬಂದಾಗಿತ್ತು. ಸಾಲದಕ್ಕೆ ಅಲ್ಲಿ ಕಲಿಯುತ್ತಿದ್ದ ಬಹುಪಾಲು ಎಲ್ಲರೂ ಗ್ರಾಮೀಣ ಮಕ್ಕಳೇ ಆಗಿದ್ದರು. ಈ ಕಾರ್ಯ ರಾಷ್ಟ್ರ ಮಟ್ಟದಲ್ಲೂ ಬಹಳ ಶ್ಲಾಘನೆಗೆ ಒಳಗಾಗಿ ಸಿದ್ಧಗಂಗೆಯ ಕೀರ್ತಿ ಎಲ್ಲೆಡೆ ಹರಡಲು ಪ್ರಾರಂಭವಾಯಿತು. ಸಿದ್ಧಗಂಗೆಯ ಕೀರ್ತಿ ಪಸರಿಸಿದಂತೆ ಅಲ್ಲಿನ ಭಕ್ತ ವರ್ಗವು, ವಿದ್ಯಾರ್ಥಿ ಸಂಕುಲವು ಕಾಲಕ್ರಮೇಣ ಹೆಚ್ಚುತ್ತಾ ಹೋಯಿತು. ಇವತ್ತಿಗೆ ಅಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ತ್ರಿವಿಧ ದಾಸೋಹ ಸೇವೆಯನ್ನು ಪಡೆಯುತ್ತಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳ ಜಾತ್ಯತೀತ ಧರ್ಮಾತೀತ ಶಿಕ್ಷಣ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ವಿಶ್ವವಿದ್ಯಾಲಯ ಅವರ 100ನೇ ಜನ್ಮದಿನದಂದು ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪದ್ಮಭೂಷಣ ಶಿವಕುಮಾರ ಸ್ವಾಮೀಜಿಗಳು ತಮ್ಮ 111ನೇ ವಯಸ್ಸಿನಲ್ಲಿ ಶಿವೈಕ್ಯರಾದರು. ಕಾಯಕ ಯೋಗಿ, ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು, ಶಿಕ್ಷಣದಲ್ಲಿ ಯಾವ ಮಟ್ಟಿಗಿನ ಕ್ರಾಂತಿ ಮಾಡಿದ್ದು. ಮನೆ ಮನೆಗೆ ಹೋಗಿ ದವಸ ಧಾನ್ಯಗಳನ್ನು ತಂದು ಮಠವನ್ನು ಕಟ್ಟಿದ್ದು. ಜಾತ್ಯತೀತ ಧರ್ಮಾತೀತವಾಗಿ ಶಿಕ್ಷಣವನ್ನು ಕೊಡುತ್ತಾರೆ. ಶಿವಕುಮಾರ ಸ್ವಾಮೀಜಿಗಳನ್ನು ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಪ್ರೀತಿ ಮಾಡ್ತಾರೆ. ಓದ್ಕೋಬೇಕಲ್ವಾ? ಯಾವುದೇ ಸ್ವಾಮೀಜಿ ಆಗಲಿ, ಯಾವುದೇ ಪ್ರವಾದಿ ಆಗಲಿ, ಯಾವುದೇ ಪಾದ್ರಿ ಆಗಲಿ, ಅವರ ಬಗ್ಗೆ ಮಾತನಾಡಬೇಕಂದ್ರೆ ನಾವು ಓದ್ಕೋಬೇಕಲ್ವಾ? ಯಾವುದೇ ಗ್ರಂಥ ಆಗಲಿ, ಕುರಾನೋ, ಬೈಬಲ್ಲೋ, ಭಗವದ್ಗೀತೆನೋ, ಅದರ ವಿರುದ್ಧ ಮಾತಾಡಬೇಕಂದ್ರೆ ಅದನ್ನು ಓದ್ಕೋಬೇಕಲ್ವಾ? ನೀವು ವಿಮರ್ಶೆ ಮಾಡೋದಕ್ಕಿಂತ ಮುಂಚೆ ಓದಬೇಕು. ಯಾವುದೇ ವಿಚಾರವನ್ನು, ಯಾವುದೇ ವ್ಯಕ್ತಿಯನ್ನು ವಿಮರ್ಶಿಸುವುದಕ್ಕಿಂತ ಮೊದಲು ವಿವೇಕದಿಂದ ವರ್ತಿಸಬೇಕಂದ್ರೆ ಅವರನ್ನು ಓದ್ಕೋಬೇಕು. ಏನು ಮಾಡಲ್ಲ. ಕನಸು ಬಂತಂತೆ ರಾತ್ರಿ, ಯೇಸು ಕ್ರಿಸ್ತ ಕನಸು ಬಂದು ಒಡಿ ಅಂದಂತೆ. ನಿಜವಾಗ್ಲೂ ಯೇಸು ಕ್ರಿಸ್ತನೇ ಕನಸಲ್ಲಿ ಬಂದ ಅಂತ ಇಟ್ಕೊಳ್ಳಿ, ಮೌಢ್ಯ ಇಟ್ಕೊಳ್ಳಿ. ಯೇಸು ಕ್ರಿಸ್ತನಂಥ ಮಹಾಪುರುಷ, ಪುಣ್ಯ ಪುರುಷ ಕನಸಲ್ಲಿ ಬಂದು ಒಡಿ, ಕಡಿ, ಬಡಿ, ಜಡಿ ಅಂತ ಹೇಳ್ತಾರ. ಎಂಥ ಹುಚ್ಚಲ್ವಾ? ಇವನು ಮಾನಸಿಕ ಅಸ್ವಸ್ಥ, ಸರ್ಟಿಫಿಕೇಟ್ ಕೊಡಬೇಡಿ. ಇದು ಹುಚ್ಚಿದು ಅಮಲು, ಧರ್ಮದ ಅಮಲು ಇದೆಯಲ್ಲ, ಯಾವನ್ ತುಂಬಿಕೊಂಡಿದ್ದಾನೋ ಅಂಥ ವಿಕೃತಿಗಳನ್ನು ಬೆಂಡೆತ್ಬೇಕು ಪೊಲೀಸರು. ಸರಿಯಾಗಿ 2 ಲಾಠಿ ಪುಡಿ ಮಾಡಿದ್ರೆ ಇವರು ಸರಿ ಹೋಗ್ತಾರೆ. 2 ಲಾಠಿ ಪುಡಿ ಮಾಡಬೇಕು, ಆವಾಗ ಇವ್ರದ್ದು ಅಮಲು ಇಳಿತದೆ. ಅಮಲು ಇಳಿಸುವ ಕೆಲಸ ಮಾಡಬೇಕು. ಇನ್ನು ತುಂಬ ಇದ್ದಾರೆ. ಸಮಾಜದ ಸ್ವಾಸ್ಥ್ಯವನ್ನು ಕದಡುವ, ಬೇರೆ ಬೇರೆ ಧರ್ಮದ ಮಹನೀಯರ ಬಗ್ಗೆ, ಮಹಾನುಭಾವರ ಬಗ್ಗೆ ಬೇಕಾಬಿಟ್ಟು ಮಾತನಾಡುವ, ಎಲ್ಲ ಧರ್ಮದಲ್ಲೂ ಅದಕ್ಕೆ ತಲೆ ಹಿಡಕಲು ಚಿಂದಿಚೋರುಗಳ ನಮಕ್ ಹರಂಗಳಿಂದ ರಕ್ಷಣೆ ಮಾಡಿಸಿಕೊಳ್ಳುವಷ್ಟು ಯಾವ ಧರ್ಮ ಇಲ್ಲಿ ಬರಗೆಟ್ಟಿದೆ? ಯಾರೂ ಇಲ್ಲ. ಯಾಕಂದರೆ ಆಯಾ ಧರ್ಮದ ಮಹಾನುಭಾವರು ಏನು ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ಹೇಳಿ ಹೊರಟಾಗಿದೆ. ಸ್ನೇಹಿತರೆ, ಇಷ್ಟು ಇವತ್ತಿನ ವಿಚಾರ. ಮುಂದೇನಾದರೂ ಸಿಗ್ತದಲ್ಲ ಇಂಥ ಆಯೋಗ್ಯರದ್ದೇನಾದರೂ, ಅವಾಗ ಮತ್ತೆ ಸಿಗೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.